ಶ್ರೀಮತಿ ಇಂದಿರಾ ಗಾಂಧಿಯವರು, ದಿವಂಗತ ಶ್ರೀಮತಿ ಇಂದಿರಾ ಗಾಂಧಿಯವರು, ಅವರು ದೀರ್ಘಕಾಲ ಇದ್ದರು ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನವರೇ, ಪ್ರಜಾಪ್ರಭುತ್ವ ಬಂದ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ, ಬಾಬಾ ಸಾಹೇಬರು ಕೊಟ್ಟ ಸಂವಿಧಾನ, ಅದರ ತಳಗಡೆ ಚುನಾಯಿತರಾಗಿದ್ದರೂ ಕೂಡ ಮಧ್ಯದ 2.5 ವರ್ಷಗಳ ಕಾಲ ಸಂವಿಧಾನವನ್ನೇ ತಿರುಚಿ, ಸಂವಿಧಾನಕ್ಕೆ ದ್ರೋಹ ಮಾಡಿ, 2 ವರ್ಷಗಳ ಕಾಲ ಸಂವಿಧಾನಕ್ಕೆ ಯಾವುದೇ ಬೆಲೆ ಇಲ್ಲದೆ ಮಾಡಿ, ತುರ್ತು ಪರಿಸ್ಥಿತಿಯನ್ನೇರಿ ದೇಶದಲ್ಲಿರ್ತಕ್ಕಂಥ ಪ್ರತಿ ವಿರೋಧ ಪಕ್ಷದ ನಾಯಕರುಗಳನ್ನು ಜೈಲಿನಲ್ಲಿಟ್ಟು ಅಧಿಕಾರ ಮಾಡಿದಿರಲ್ಲ, ಇದನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ಮಾಡಿದ್ದು ಅಂತ ಒಪ್ಪಬೇಕಾ ಈ ದೇಶದ ಜನ? ಅದಕ್ಕೆ ಅದು ಕೂಡ ಪ್ರಜಾಪ್ರಭುತ್ವಾತ್ಮಕವಾಗಿ ನೀವು ದೇಶವನ್ನು ಆಳಿದ್ದಲ್ಲ. ಆ ಕಾರಣದಿಂದ ನಿಮ್ಮನ್ನು ಲೆಕ್ಕಕ್ಕೆ ಜನ ತೆಗೆದುಕೊಳ್ಳಲಿಕ್ಕೆ ಬರೋದಿಲ್ಲ. ಇದು ಒಂದು ಕಡೆ. ಆದರೆ ಇಂಥ ಎಲ್ಲ ನ್ಯೂನತೆಗಳ ಜೊತೆಯಲ್ಲಿ ಈ ದೇಶಕ್ಕೆ ಕಳಂಕ ತರುವ ಕೆಲಸಗಳನ್ನು ಮಾಡಿದ್ದು ಮತ್ತು ನೆಹರೂರವರು ಮತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು. ಆ ಕಾರಣದಿಂದ ಇವತ್ತು ನಾವು ದಿಟ್ಟತನದಿಂದ ಹೇಳಬಹುದು, ಮೋದಿಜಿಯವರು ಸಂವಿಧಾನಾತ್ಮಕವಾಗಿ ಚುನಾವಣೆಯಲ್ಲಿ ಗೆದ್ದು ಇವತ್ತು ಅತ್ಯಂತ ಹೆಚ್ಚು ದಿನಗಳ ಕಾಲ ಬೇರೆಯವರಿಗಿಂತ ಇವತ್ತು ದೇಶವನ್ನು ಆಳಿದ್ದಾರೆ ಅಂತಕ್ಕಂಥದ್ದನ್ನು ಯಾರೇ ಆದರೂ ಹೇಳ್ಬೋದು. ಇದನ್ನು ಪ್ರಶ್ನೆ ಮಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ಯಾವುದೇ ರೀತಿಯ ನೈತಿಕತೆ ಇಲ್ಲ, ಇದು ಸ್ಪಷ್ಟ. ದೇಶ ಬಹಳ ಸಂಕಷ್ಟದಲ್ಲಿತ್ತು. ಒಂದು ಗ್ಯಾಸಸ್ ಬೇಕಂತಂದ್ರೆ ಗ್ಯಾಸು ಒಂದು ವರ್ಷಕ್ಕೆ 6 ಸಿಲಿಂಡ್ರೇ ಮಾತ್ರ ಕೊಡೋದು ಅಂತಿತ್ತು. ತುಂಬ ಹಿಂದೆ ಅಲ್ಲ, ಮನಮೋಹನ್ ಸಿಂಗ್ರವರ ಕಾಲದಲ್ಲಿ. ನಿಮಗೆ ಜ್ಞಾಪಕ ಬರಲಿಕ್ಕೆ ನಾನು ಹೇಳ್ತೇನೆ, ಅವರು ತೀರ್ಮಾನ ತೆಗೆದುಕೊಂಡ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ದೊಡ್ಡ ರಾದ್ಧಾಂತ ಆಯಿತು, ಹೋರಾಟ ಪ್ರಾರಂಭ ಆಯಿತು. ಇದನ್ನು ಅವರದೇ ಪಕ್ಷದ ಇವತ್ತಿನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಸಹಿಸಿಕೊಳ್ಳಲಿಕ್ಕಾಗದೆ ಸರ್ಕಾರದ ಆದೇಶದ ಪ್ರತಿಯನ್ನು ಅರಿದು ಅವರು ಮುಂದೆ ಬಿಸಾಕಿದ್ರು. ಇದು ವಿರೋಧ ಪಕ್ಷದವರು ಮಾಡಿದ್ದಲ್ಲ, ಅವರದೇ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿಯವರು ಅರಿದು ಬಿಸಾಕಿದ್ರು. ಇದರ ಅರ್ಥ ಏನು? ನಿಮ್ಮ ಆಡಳಿತ ನಿಮ್ಮ ಪಕ್ಷದವರಿಗೆ ಇಷ್ಟ ಇರಲಿಲ್ಲ. ಇಂಥ ಕೆಟ್ಟ ಆಡಳಿತವನ್ನು ಕೊಟ್ಟವರು ಇವತ್ತು ಆ ಪರಿಸ್ಥಿತಿಯಲ್ಲಿಲ್ಲ. ಒಂದು ಸಮಯ ಈಗ ಕೇಳಬಹುದು, ಇವತ್ತು ಗ್ಯಾಸು ಸ್ವಲ್ಪ ಕಷ್ಟ ಆಗಿದೆಯಲ್ಲ ಸಿಗೋದು ಅಂತ. ಇವತ್ತಿನ ವಿಚಾರವೇ ಬೇರೆ. ಇವತ್ತು ಪಾಶ್ಚಾತ್ಯ ದೇಶಗಳಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದ ಅಷ್ಟೇ ಸಮಸ್ಯೆ ಆಗಿದೆ ಹೊರತು ಇಲ್ಲಾಂದರೆ ಯಾವುದೇ ಸಮಸ್ಯೆ ಇವತ್ತಿಗೂ ಕೂಡ ಇಲ್ಲ. ಈಗ ಅದು ಕೂಡ ನಾರ್ಮಲ್ಸಿಗೆ ಬಂದಿದೆ. ನಾವಿವಾಗ ಫೋನ್ ಮಾಡಿದ ತಕ್ಷಣವೇ ನಮಗೆ ನಿಗದಿತ ಅವಧಿಯಲ್ಲಿ ನಮಗೆ ಸಿಲಿಂಡರ್ಗಳು ದೊರಕ್ತಾ ಇದೆ. ಇಂತಹ ಪರಿಸ್ಥಿತಿ. ಆದರೆ ಇವತ್ತು ಆವತ್ತಿನ ಕಾಂಗ್ರೆಸ್ನ ಆಡಳಿತಕ್ಕೂ ಇವತ್ತಿನ ಮೋದಿಜಿಯವರ ಆಡಳಿತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆವತ್ತಿದ್ದ ಸಂಕಷ್ಟಗಳೆಲ್ಲ ಮೋದಿಜಿಯವರ ಕಾಲದಲ್ಲಿ ಎಲ್ಲವೂ ನಿವಾರಣೆ ಆಗ್ತಾ ಹೋಗ್ತಾ ಇದೆ. ಇಷ್ಟಾದರೂ ಮಾನ್ಯ ನೆಹರು ಅವರ ಕಾಲದಲ್ಲಿ ಭ್ರಷ್ಟಾಚಾರದ ಕಳಂಕ ಬಂತು. ಇಂದಿರಾ ಗಾಂಧಿಯವರ ಕಾಲದಲ್ಲಿ ಭ್ರಷ್ಟಾಚಾರದ ಕಳಂಕ ಬಂತು. ರಾಜೀವ್ ಗಾಂಧಿಯವರ ಕಾಲದಲ್ಲಿ ಭ್ರಷ್ಟಾಚಾರದ ಕಳಂಕ ಹೊತ್ತಿದ್ರು. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಷ್ಟು ಲಕ್ಷಾಂತರ ಕೋಟಿಗಳ ಕಳಂಕ. ಇವತ್ತು ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಕೊಡ್ತಕ್ಕಂಥ ಒಂದು ಮೋದಿಜಿಯವರ ನಾಯಕತ್ವ. ಎಲ್ಲಕ್ಕಿಂತ ಮಿಗಿಲಾಗಿ 1947ರಲ್ಲಿ ಸ್ವಾತಂತ್ರ್ಯ ಬಂದ ನಂತರ ಇಡೀ ದೇಶದಲ್ಲಿ ಅನೇಕ ಕೊರತೆಗಳಿದ್ದವು.
ಜನರಿಗೆ ರಾಜಕೀಯ ಅಂದರೆ ಏನು ಅನ್ನೋದು ಅರ್ಥ ಮಾಡಿಕೊಳ್ಳುವಂಥ ಪರಿಸ್ಥಿತಿಯಲ್ಲಿರಲಿಲ್ಲ. ಒಂದು ರೀತಿಯಲ್ಲಿ ಹೇಳೋದಾದರೆ 2000 ವರ್ಷದವರೆಗೆ 2000ವರೆಗೆ ಆ ಇಂದಿನ ದಿನಗಳು ಯಾವ ಅಧಿಕಾರ ಸ್ಥಾನಗಳಲ್ಲಿದ್ದರೋ ಅದನ್ನು ನಾವು ಡಾರ್ಕ್ ಡೇಸ್ ಅಂತ ಹೇಳ್ಬೋದು, ಕಪ್ಪು ದಿನಗಳು. ಯಾಕೆ ಅಂತಂದರೆ ಆ ಕಾಲದಲ್ಲಿ ಜನರಿಗೆ ಇಷ್ಟೊಂದು ರಾಜಕೀಯ ಪ್ರಜ್ಞೆ ಇರಲಿಲ್ಲ, ಸಾಮಾಜಿಕ ಪ್ರಜ್ಞೆ ಇರಲಿಲ್ಲ, ಪ್ರತಿಯೊಬ್ಬರಿಗೂ ತನ್ನದೇ ಸಮಸ್ಯೆಗಳಿದ್ದವು. ಆ ಕಾರಣದಿಂದ ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. 2000 ನಂತರ ಜನರು ಪ್ರಜ್ಞಾವಂತರು ಆಗ್ತಾ ಬಂದರು. 14ರ ಹೊತ್ತಿಗೆ ಈ ದೇಶದಲ್ಲಿ ಸಂಪೂರ್ಣವಾಗಿ ರಾಜಕೀಯವನ್ನು ಅರ್ಜನೆ ಮಾಡ್ತಕ್ಕಂಥ ಶಕ್ತಿ ಜನರಲ್ಲಿ ಬಂತು. ಅಲ್ಲಿಂದೀಚೆಗೆ ಸಾಮಾಜಿಕ ಬದಲಾವಣೆಗಳು ಹೆಚ್ಚಾದವು, ಆರ್ಥಿಕ ಪರಿಸ್ಥಿತಿಗಳು ಸರಿಯಾಯಿತು. ಇವೆಲ್ಲ ಆದಮೇಲೆ ಇವತ್ತು ಇದನ್ನು ಟ್ರಾನ್ಸ್ಪರೆಂಟ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಟ್ರಾನ್ಸ್ಪರೆಂಟ್ ಅಂದರೆ ಏನು? ಇವತ್ತು ನಡೆಯತಕ್ಕಂಥ ಪ್ರತಿ ವ್ಯವಸ್ಥೆ ವ್ಯವಹಾರ ಏನೇ ಇದ್ದರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ಒಂದೇ ನಿಮಿಷದಲ್ಲಿ ಗೊತ್ತಾಗುತ್ತೆ. ಏನೇ ವ್ಯವಹಾರ ಸರ್ಕಾರದ್ದಿರ್ಬೋದು, ಬೇರೆ ವೈಯಕ್ತಿಕ ಇರ್ಬೋದು, ಯಾವುದೇ ಸಾಮಾಜಿಕ ವಿಚಾರಗಳು ನಡೆದರೆ ಒಂದು ಸೆಕೆಂಡಲ್ಲಿ ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಕ್ಕಂಥದ್ದು. ಅಂದಮೇಲೆ ಅರ್ಥ ಮಾಡ್ಕೊಳ್ಬೇಕು, ಇಂದಿನ ಆಡಳಿತ ಅದು ಕತ್ತಲೆಯ ಆಡಳಿತ ಆಗಿತ್ತು. ಆದ್ದರಿಂದ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು, ವಂಚನೆ ಮಾಡ್ತಕ್ಕಂಥದ್ದು, ಕಣ್ಣು ತಪ್ಪಿಸಿ ಆಡಳಿತ ಮಾಡ್ತಕ್ಕಂಥ ವ್ಯವಸ್ಥೆ ಹಿಂದೆ ಇತ್ತು. ಭ್ರಷ್ಟಾಚಾರ ಆದರೆ ವರ್ಷಗಳಾದರೂ ಕೂಡ ಜನರಿಗೆ ಗೊತ್ತೇ ಆಗ್ತಿರಲಿಲ್ಲ. ಅಂಥ ಕಾಲದಲ್ಲಿ ದೋಚುವ ವ್ಯವಸ್ಥೆ ಇತ್ತು. ಅದಕ್ಕೆ ಕಾಂಗ್ರೆಸ್ ಕಾರಣ. ಇವತ್ತಿಗೂ ಕೂಡ ಕಾಂಗ್ರೆಸ್ಸು ಆ ದೋಚುವ ಪದ್ಧತಿಯನ್ನೇ ಇಟ್ಕೊಂಡಿದ್ದಾರೆ. ಅದಕ್ಕೆ ಈಗಲೂ ಕೂಡ ಕಾಂಗ್ರೆಸ್ಸು ಕರಪ್ಷನ್ ಕಾಂಗ್ರೆಸ್ ಅಂತೇ ಹೇಳ್ತೇವೆ ನಾವು. ಯಾಕಂದರೆ ಕರಪ್ಷನ್ ಅನ್ನೋದು ಈ ದೇಶಕ್ಕೆ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಆದರೆ ಇವತ್ತು ಇಂಥ ಟ್ರಾನ್ಸ್ಪರೆಂಟ್ ಯುಗದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ NDA ಭಾಗವಾಗಿ ಇಡೀ ದೇಶಕ್ಕೆ ಒಂದು ಟ್ರಾನ್ಸ್ಪರೆಂಟ್ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದೆ. ಭ್ರಷ್ಟಾಚಾರ ರಹಿತವಾದ, ಕಳಂಕರಹಿತವಾದ ಆಡಳಿತವನ್ನು ಈ ದೇಶಕ್ಕೆ ಕೊಡ್ತಾ ಬಂದಿದೆ.